ಇನ್ನೂ ಬರ್ಲಿಲ್ಲಲ್ಲಮ್ಮ. ಎಲ್ಲಿ ಹೋದ್ರು ಅಂತಾನೂ ಗೊತ್ತಿಲ್ಲ, ಯಾವಾಗ ಬರ್ತಾರೆ ಅಂತಾನೂ ಗೊತ್ತಿಲ್ಲ. ಬರ್ಲಿ ಬರ್ಲಿ, ನಾನು ಅವ್ರ ಜೊತೆ ಮಾತಾಡಲ್ಲ. ಶಾಂತಿ, ನಮಸ್ಕಾರ. ನಮಸ್ಕಾರ. ಇವರು ಮಿಸ್ಟರ್ ಸುನೀಲ್ ಕುಮಾರ್ ಅಂತಮ್ಮ, ನಂಜನಗೂಡ್ನವರು. ಪಾಪ ರಜ, ಶಾಂತಿ ನಿನ್ನ ನೋಡ್ಲಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ಲು. ಅಮ್ಮ, ಇವರು ಸುನೀಲ್ ಅಂತ, ನಮಸ್ಕಾರ ಫ್ರೆಂಡು. ನಮಸ್ಕಾರ. ಬಾ ಸುನೀಲ್, ಸ್ನಾನ ಮಾಡಿ ರೆಡಿ ಆಗು. ಅಣ್ಣಂಗೆ ಅವನ್ ಫ್ರೆಂಡ್ ಕೊಡಮ್ಮ. ಕಾಫಿ. ಅಣ್ಣ ಅವ್ರಿಗೆ? ಅವರು ಸ್ನಾನ ಮಾಡ್ತಾ ಇದ್ದಾರಮ್ಮ. ಅಣ್ಣ, ನಿನ್ನ ಕ್ಷಮಿಸ್ಬೇಡಣ್ಣ. ಶಾಂತಿ, ಯಾರಾದ್ರೂ ಪ್ರೀತಿಸಬಹುದಮ್ಮ, ಬಟ್ ನದಿ ಅನ್ನೋದು ಅವರವ್ರ ಹಣಬರಹ. ಅದಕ್ಕೆ ಯಾಕಮ್ಮ ನಾವು ಬೇಸರ ಪಟ್ಕೋಬೇಕು? ನನ್ನ ಪ್ರೀತಿ ನೀವು ಇಂಟೆಂಡ್ ಹೋಗಿ ಟ್ರಾಫಿಕ್ ಆಯ್ತು, ದಟ್ಸ್ ಆಲ್. ನೀವು ತಮ್ಮ ಹೇಳಿದ್ರು ಇನ್ನೊಬ್ಬರ ಕಷ್ಟ ತಗೊಳ್ಳೋದ್ರಲ್ಲಿರೋ ಸುಖ ಬೇರೆ ಎಲ್ಲಿದೆ ಅಂತ ಅನ್ಬೇಡ ಶಾಂತಿ. ಸುಜಾತ ಬೇಗ ರೆಡಿ ಮಾಡಿ ಕಳಿಸು. ಶಾಂತಿಯಮ್ಮ, ಶಾಂತಿಯಮ್ಮ. ಓಹೋ, ಕೂತ್ಕೊಳ್ಳಿ ಸಾಲಮ್ಮ. ಏನ್ ಸಾಲಮ್ಮ, ಚೆನ್ನಾಗಿದ್ದೀರಾ? ನಮ್ಗೇನಮ್ಮ, ಚೆನ್ನಾಗೇ ಇದ್ದೀನಿ. ಊರೇ ತುಂಬಾ ಕೆಟ್ಟೋಯ್ತು. ಯಾಕೆ ಸಾಲಮ್ಮ, ಏನಾಯ್ತು? ಅದ್ ಯಾಕೆ ಕೇಳ್ತೀರಾ ಶಾಂತಿಯಮ್ಮ? ಕಂಡದಲ್ಲಿ ಹೇಳಿದ್ರೆ ನಾವೇ ಕೆಟ್ಟವರಾಗೋದು. ಆದ್ರೂ ನಿಮ್ ಮನ್ಸಿಗೆ ಸುಮ್ಮನೆ ಬೇಸರ. ಬೇಡ ಬಿಡಿ ಶಾಂತಿಯಮ್ಮ, ನಾನ್ ಹೀಗೆ ಹೇಳ್ತೀನಿ ಅಂತ ತಪ್ಪುಕೋಬೇಡಿ. ಬರ್ತಾ ಬರ್ತಾ ಶಾಂತಿ ನಡತೆ ಸ್ವಲ್ಪನೂ ಸರಿ ಇಲ್ಲಮ್ಮ. ದೇವಸ್ಥಾನದಲ್ಲಿ ನಿನಗೂ ನಿನ್ನ ಸುನೀಲ್ ಕುಮಾರ್ಗೂ ಮದ್ವೆ ಮಾಡಕ್ಕೆ ಎಲ್ಲ ಸಿದ್ಧವಾಗಿದೆ. ನನ್ ಸುನೀಲ್ ಕುಮಾರ್ ಇಲ್ಲಿ ಬಂದಿದ್ದಾರ? ನನಗ್ ಮದ್ವೆನಾ? ನೀನೇನ್ ಹೇಳ್ತಾ ಇದೀಯ ಶಾಂತಿ? ಇದು ಹೇಗ್ ಸಾಧ್ಯ? ನಿನ್ ರಾಜನ ಮನಸ್ಸು ಮಾಡಿದ್ರೆ ಎಲ್ಲ ಸಾಧ್ಯನೇ. ನೀನ್ ಹೊರಡು ಸುಜಿ. ನನಗ್ ಕೈ ಕಾಲೇ ಓಡ್ತಾ ಇಲ್ಲ. ಅಪ್ಪ ಬೇರೆ ಮಲಗಿದ್ದಾರೆ. ನಾನು ಏನ್ ಮಾಡ್ಲಿ ಶಾಂತಿ? ಅದೆಲ್ಲ ಚಿಂತನೆ ಮಾಡ್ಬೇಡಿ ಸುಜಿ. ನೀನ್ ಮೊದ್ಲು ಹೊರಡು. ನಾನ್ ಮನೆಗೆ ಹೋಗಿ ಮುಖ ತರಿಸಿ ಬಂದಿರ್ತೀನಿ. ಆ ಲೋಫರ್ ಮುಂಡೆಗೆ ಎಷ್ಟು ಒಳ್ಳೆ ಮಾತನ್ನು ಹೇಳಿದ್ರು ಕೇಳಲ್ಲ. ಅವಳ ಅಣ್ಣ ಬರ್ಲಿ ಇವತ್ತು. ಲೋ ದೇವರಾಜ, ಬರ ಇಲ್ಲಿ. ನಮ್ ಮನೆ ಮುಂದೆ ಕತೆ ಕೇಳಿದೇನಾ? ಇಲ್ಬಿಟ್ಟು ಮನೇಲಿ ಬಿದ್ದಿರೆ ಅಂದ್ರೆ ಬೀದಿಲಿ ಯಾವನ್ ಜೊತೆ ಸೇರ್ಕೊಂಡು ಅಲಿತೀಯೇನು? ನಾಳೆ ಬರ್ತೀನಿ. ಏಯ್, ಎಷ್ಟೇ ಕೊಬ್ಬು ನಿನಗೆ.
ಮನೆಯವ್ರು ಎಷ್ಟು ಹೇಳಿದ್ರು ಕೇಳೋದಿಲ್ಲಲ್ಲ? ಯಾಕೆ ತಿಂದು ಕೊಬ್ಬು ಜಾಸ್ತಿ ಆಯ್ತಾ? ಆ ಲೋಕರ್ ಜೊತೆ ಬೀದಿ ಸುತ್ತಂದ್ರೆ ನಾನು ಹೇಳೋದ್ ಕೇಳಮ್ಮ. ರಾಜ ನನ್ನ ಅಣ್ಣ ಅಮ್ಮ, ನನ್ನ ಅಣ್ಣ. ಅವನ ಯಾಕೆ ನಿಮ್ಗೆ ಅಣ್ಣ ಆಗ್ತಾನೆ? ಹುಡುಗ ಮನೇಲಿರುವಾಗ ಆ ಬೀದಿ ನಾಯಿ ಜೊತೆಗೆ ನಿಮ್ಗೆ ಅಣ್ಣನ ಸಂಬಂಧನೇ. ನಮ್ ಸಂಬಂಧದ ಬಗ್ಗೆ ಮಾತಾಡೋಕ್ ಕೂಡ ಯಾರಿಗೂ ಅರ್ಹತೆ ಇಲ್ಲ. ನನ್ ಬಡ ಹುಟ್ಟಿದವರು ಅಂದ್ರೆ ನನ್ನಣ್ಣ ರಾಜನೇ. ಈ ಜನ್ಮದಲ್ಲ, ಇನ್ನು 7 ಜನ್ಮದಲ್ಲ ನನ್ನ ಗಂಡ ರಾಜನೇ. ಬಿಡಿ ನನ್ನ ಹೊಡಿಬೇಡಿ, ಬಿಡಿ. ಎದುರು ತಗೊಳ್ತೀನಿ. ಹೆಚ್ಚಿಗೆ ಆಯ್ತು. ಹೋಗ್ತೀನಿ ನೋಡು. ದೇವು, ಅವಳನ್ನ ಬಿಡು. ಅವಳದೇನು ತಪ್ಪಿಲ್ಲ, ಎಲ್ಲ ನನ್ನಿಂದಾನೇ ಆಗಿರೋದು. ನೀನ್ ಹೋಗಿ ಹೊರಗಡೆ. ನಾನು ಹೇಳೋದ್ ಕೇಳಿಮ್ಮ, ತಪ್ಪೆಲ್ಲ ನಂದೆ, ಅವಳೇನು ಮಾಡಿಲ್ಲಮ್ಮ. ಸಜಿ, ನೀನು ಮೃಗಗಳ ಜೊತೆ ಮಾತಾಡ್ಬೇಡ. ನೀನು ಹೋಗು ಸಜಿ, ರಾಜ ನಿನಗೋಸ್ಕರ ಗುಡಿಲ್ ಕಾಯ್ತಿರ್ತಾರೆ. ಶಾಂತಿ, ಬೀಗ ಹಾಕೋ. ಗುಡಿಲಿದ್ದಾನ ಅವನು, ಆ ಗುಡಿಲೇ ಅವನ್ನ ಸಮಾಧಿ ಮಾಡ್ಬಿಡ್ತೀನಿ. ಸುಜಿಗೆ ಎಲ್ಲರೇನೆ ಅವ್ರ ಮನಸ್ಸಿಗೆ ಸಂತೋಷ ಕೊಟ್ಟು ಇವತ್ತು ನೀವು ಜೊತೆ ಪಾಡ್ಬೇಕು, ಇದೇ ನಮ್ಮ ಬೇಡಿಕೆ. ರಾಜಾ, ನಿಮ್ಮಿಂದನೇ ನಾನು ಚೇಂಜ್ ಆಗಿದ್ದು. ನಿಮ್ಮ ಮಾತು ನನ್ ತಪ್ಪೇ ಇಲ್ಲ. ಥ್ಯಾಂಕ್ ಯು ಸುನೀಲ್, ಥ್ಯಾಂಕ್ ಯು ವೆರಿ ಮಚ್. ರಾಜಾ, ಆ ದೇವರಾಜ್ ಬಿಟ್ಟಿದ್ದಾನೆ. ಬೇಗ ಹೊಟ್ಟೋಗಿ. ರಾಜಾ, ನಾನು ನಿಮ್ಗೆ ಹೇಗೆ ಪ್ರತ್ಯುತ್ತರ ಮಾಡೋದು? ಈಗ ದೊಡ್ಡ ಮಾತಲ್ಲ, ಬೇಡ ಪ್ಲೀಸ್ ಹೊಟ್ಟೋಗಿ. ಆ ದೇವರಾಜ್ ಕಟ್ಟಿಗೆ ಬೇರೆ ತಗೊಂಡ್ ಬರ್ತಿದ್ದಾನೆ. ಈ ಪರಿಸ್ಥಿತಿಯಲ್ಲಿ ಮುಂದೆ ನಾವು ಹೇಗೆ ಹೋಗೋದು? ನಾನು ಅದನ್ನ ನೋಡ್ಕೊತೀನಿ, ನೀವು ಹೋಗಿ ದಯವಿಟ್ಟು ಪ್ಲೀಸ್. ಮಗನೇ, ಒಂದ್ ಸಾರಿ ಆ ಬೀದಿಗೆ ಬಂದ್ರೆ ಕತ್ತರಿಸ್ಬಿಡ್ತೀನಿ. ರಾಜಾ, ಕೂತ್ಕೋ. ಏನ್ ರಾಜಾ, ಹೇಗಿದ್ದೀರಾ? ಈಗ ಪರವಾಗಿಲ್ಲ ಮಾಧವಿ. ಶಾಂತಿ ಬರ್ಲಿಲ್ವಾ? ಅವನ ರೂಮ್ ಹಾಕಿ ಲಾಕ್ ಮಾಡಿದ್ರಿ ರಾಜಾ. ಶಾಂತಿನ ಇವಾಗಲೇ ನಾನು ನೋಡ್ಬೇಕು. ಏನಪ್ಪ ರಾಜಾ, ಮೊದ್ಲೇ ಅವ್ರನ್ನ ನೀನ್ ಹೊಡೆದು ಗಾಯ ಬೇರೆ ಮಾಡಿದ್ದಾರೆ. ನೀನ್ ಆ ಕಡೆ ಹೋಗ್ಲೇಬೇಡಪ್ಪ. ಅಮ್ಮ, ನನ್ನ ತಂಗಿ ಹಿಂಸೆ ಪಡುವಾಗ ನಾನು ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲವಮ್ಮ. ಪ್ರಾಣಕ್ಕೆ ಹೆದೋಳು ಅಲ್ಲಮ್ಮ ನನ್ನ ಮಗ. ಏನೋ ಬರ್ಲಿ, ನಾನು ಅಲ್ಲಿಗೆ ಹೋಗ್ಲೇಬೇಕಮ್ಮ. ಅಪ್ಪ ನಾನಿದ್ದೀನಿ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವು ಅನುಭವಿಸಬೇಕು, ಅನುಭವಿಸೋಣಮ್ಮ. ಧೈರ್ಯ ತಗೋಬೇಕು. ಯಾರ ರಾಜನ ಹೇಳ್ತಾ ಇದ್ಯಾ? ಅವನು ಎಂತಾನಂತ ನನ್ ಚೆನ್ನಾಗಿ ಗೊತ್ತು. ತಂಗಿ ತಂಗಿ ಅಂತ ಹೇಳ್ತಾನೆ, ಆದ್ರೆ ಅವಳನ್ನೇ ಲವರಾಗಿ ಇಟ್ಕೊಂಡಿದ್ದಾನೆ ಅವನು. ನನ್ನ ತಂಗಿ ಬಗ್ಗೆ ಮಾತಾಡ್ತೀಯ ನೀನು? ನನ್ನ ತಂಗಿ ಬಗ್ಗೆ ಮಾತಾಡಿದ್ರೆ ಮಾಡ್ಬಿಡ್ತೀನಿ. ರಾಜ, ಮಾತು ಬಾಯಿ ಬಂದಿದ್ದಲ್ಲ ಆಡ್ತಾನೆ. ಏನೋ ಹುಚ್ಚಿಟಾಗಿ ಮಾತಾಡಿರ್ತಾನೆ. ಹೋಗ್ಲಿ ಬಿಡೋ ರಾಜ. ಜೊತೆಲಿ ಇಟ್ಕೊಂಡು ಕತ್ಕೂದ್ನಲ್ಲ ಅವನು. ನನ್ನ ಬಗ್ಗೆ ಮಾತಾಡಿದ್ದಿದ್ರೆ ನಾನು ತಡ್ಕೋತಾ ಇದ್ದೆ, ಆದ್ರೆ ನನ್ನ ತಂಗಿ ಬಗ್ಗೆ ಅಸಹ್ಯವಾಗಿ ಮಾತಾಡ್ತೀಯನೋ? ನಾನು ಸಾಯೋ ತನಕ ನಿನ್ ಮುಖ ನೋಡಲ್ಲ ಕಣೋ. ಗಾಪ್ಕ ಇಟ್ಕೋ. ಇಷ್ಟು ದಿವಸ ಆಯ್ತಾ ನಿನ್ನ ನೋಡಿ? ದಿನ ಮನೆ ಹೊಸಲಲ್ಲಿ ಇಟ್ಕೊಂಡು ನಿಮಗೋಸ್ಕರ ಕಾಯ್ತಾ ಇದ್ದೆ. ಯಾಕಲ್ಲ ಬರ್ಲಿಲ್ಲ? ಇನ್ನು ನಾ ಬೇಟಿ ಬರೋಕ್ಕಾಗಲ್ಲ. ಯಾಕಲ್ಲ? ದೇವರಾಜ್ ಹೆದರ್ಕೊಂಡ್ರಾ? ಇಲ್ಲ, ನಾನು ನಿಮ್ಮಲ್ಲಿ ಕೈ ಮಾಡಿದ್ರೆ ನೀವು ಸುಮ್ಮನೆ ಇರ್ಬೇಡಿ ಅಣ್ಣ. ನನಗೋಸ್ಕರ ನೀವು ಹಿಂಸೆ ಕೊಡೋದನ್ನ ನನಗೆ ನೋಡಕ್ಕಾಗ್ತಿಲ್ಲ. ಇಲ್ಲಮ್ಮ, ದೇವರಾಜನ ಅಲ್ಲ ಶಾಂತಿ. ಎಷ್ಟು ದಿವಸ ನಿನ್ನ ಅಣ್ಣ ಒಂದೇ ಕಾರಣಕ್ಕಾಗಿ ಅವನ್ನ ನಾನು ನನ್ನ ಸ್ವಂತ ಅಣ್ಣ ಅಂತಾನೆ ಭಾವಿಸ್ತಿದ್ದೆ. For more
updates, like, comment, subscribe to our channel.